ಹೆಲ್ದಿ ಟೀ ರೆಡಿಯಾಗಿದೆ. ನಿಮಗೆ ಗೊತ್ತಾಗ್ಬೋದು, ಅದರ ಕಲರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರ್ಬೋದು ಅಂತ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಉತ್ತಮವಾದಂಥ ಹೆಲ್ದಿ ಟೀನ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಅದೇನಂತ ಹೇಳಿದರೆ ಏಲಕ್ಕಿ ಟೀ. ಏಲಕ್ಕಿ ನಿಮ್ಗೆ ಗೊತ್ತಿದೆ, ಇದು ಎಲ್ರಿಗೂ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಟೀನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಏಲಕ್ಕಿಗೆ ಇಲಾಚಿ ಅಂತೇಳಿ ಹೇಳ್ತಾರೆ, ಕಾರ್ಡಮಮ್ ಅಂತೇಳಿ ಹೇಳ್ತಾರೆ. ಇದು ತುಂಬ ಅತ್ಯುತ್ತಮವಾದಂಥ ಒಂದು ಹೆಲ್ದಿ ಐಟಮ್ ಅಂತ ಹೇಳ್ಬೋದು. ಹಾಗೆ ನಾನು ಒಂದು ಸ್ವಲ್ಪ ಶುಂಠಿನ ಕೂಡ ತೊಗೊಂಡಿದ್ದೆ, ಹಸಿ ಶುಂಠಿನ ತೊಗೊಂಡಿದ್ದೇನೆ. ಹಸಿ ಶುಂಠಿ ಮತ್ತು ಏಲಕ್ಕಿ ಇದನ್ನು ಹಾಕಿ ಟೀ ಮಾಡುವಂಥದ್ದು. ನಿಮಗೆ ಗೊತ್ತಿದೆ, ಶುಂಠಿಯ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮ್ಗೆ ತುಂಬ ಸರಿ ನಾವು ಹೇಳಿದ್ದೇನೆ. ಕೆಮ್ಮ, ಕಫ ಈ ಥರ ಇದ್ದಾಗ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಇದರಿಂದ. ಮತ್ತು ಥ್ರೋಟ್ ಇನ್ಫೆಕ್ಷನ್ ಇದ್ದರೆ ವೆಯ್ಟ್ ಲಾಸಿಗೆ ಕೂಡ ಒಂದು ಅತ್ಯುತ್ತಮವಾದಂಥ ಇಂಗ್ರೀಡಿಯೆಂಟ್ ಇದು. ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಡಿಸೀಸಿಗೆ ಕೂಡ ತುಂಬ ಒಳ್ಳೆಯದು. ಅಂದರೆ ನೀವು ರೆಗ್ಯುಲರ್ ತೊಗೊಳ್ತಾ ಇದ್ದರೆ ನಿಮ್ಗೆ ಯಾವುದೇ ರೀತಿ ಹಾರ್ಟ್ ಡಿಸೀಸ್ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತದೆ. ನಾನು ಒಂದು 2 ಕಪ್ ಟೀ ಮಾಡಲಿಕ್ಕೆ ಏಲಕ್ಕಿನ ತೊಗೊಂಡಿದ್ದೇನೆ, ಒಂದು 4 ಏಲಕ್ಕಿನ ತೊಗೊಂಡಿದ್ದೇನೆ. ನಿಮಗೆ ಏಲಕ್ಕಿ ಹೆಲ್ತ್ ಬೆನಿಫಿಟ್ ಹೇಳಬೇಕು ಅಂತ ಹೇಳಿದರೆ, ಇದು ನಿಮಗೆ ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡ್ತದೆ. ಅಂದರೆ ಹೈ ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲ್ ಮಾಡ್ತದೆ. ಬ್ಲಡ್ ಶುಗರ್ ಕೂಡ ಅಂದರೆ ಡಯಾಬಿಟಿಸಿಗೆ ಕೂಡ ಸ್ವಲ್ಪ ಒಳ್ಳೆಯದು ಇದು. ನಂತರ ಕ್ಯಾನ್ಸರ್ ಸೆಲ್ಸನ್ನು ನಿಮ್ಮ ಬಾಡಿಯಲ್ಲಿ ಡೆವಲಪ್ ಆಗೋದನ್ನು ನೀವು ರೆಗ್ಯುಲರ್ ತೊಗೊತಾ ಇದ್ದರೆ ಅದನ್ನು ಕೂಡ ರಿಸ್ಕನ್ನು ಕಮ್ಮಿ ಮಾಡ್ತದೆ, ಕ್ಯಾನ್ಸರ್ ರಿಸ್ಕನ್ನು ಕಮ್ಮಿ ಮಾಡ್ತದೆ. ಡೈಜೆಷನಿಗೆ ಒಳ್ಳೆಯದು, ಅಂದರೆ ಜೀರ್ಣಕ್ರಿಯೆಗೆ ಇದು ಅತ್ಯುತ್ತಮವಾಗಿರ್ತದೆ. ಮತ್ತು ಇನ್ನೊಂದು ಏನಂತ ಇದ್ರ ಬೆನಿಫಿಟ್ಟು, ನಿಮಗೆ ಏನೋ ಬ್ಯಾಡ್ ಬ್ರೀತ್ ಸ್ಮೆಲ್ ಅಂತ ಹೇಳ್ತಾರೆ ನೋಡಿ, ನಾವು ಮಾತಾಡುವಾಗ ವಾಸನೆ ಬರ್ತದೆ, ಬಾಯಿ ವಾಸನೆ ಬರ್ತದೆ, ಅಂಥವರು ಇದನ್ನು ಉಪಯೋಗಿಸಿದ್ರು ಕೂಡ ನಿಮಗೆ ಆ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ಈಗ ನಾವು ಫಸ್ಟು ಇದನ್ನು ಗುದ್ಕೊಂಡು ಬಿಡೋಣ. ಏಲಕ್ಕಿ ಏನಿದೆ 4 ಏಲಕ್ಕಿ ಹಾಕ್ಕೊಂಡಿದ್ದೇನೆ, ಗುದ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಇದು ಸ್ವಲ್ಪ ಪುಡಿ ಆಗಿದೆ. ಈಗ ನಾನು ಶುಂಠಿನ ಕೂಡ ಇದರಲ್ಲೇ ಹಾಕ್ಕೊಂಡು ಗುದ್ಕೊಂಡು ಬಿಡ್ತೇನೆ. ಒಟ್ಟಿಗೆ ಗುದ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಪುಡಿ ಮಾಡ್ಕೊಂಡಿದ್ದೇನೆ ನಾನು. ಇಷ್ಟು ಪುಡಿ ಆದರೂ ಸಾಕು, ಯಾಕಂದ್ರೆ ನಾವು ಟೀ ಮಾಡುವಾಗ ಅದರದ್ದು ರಸ ಕ್ಲೀನಾಗಿ ಬಿಡ್ತದೆ. ನಾನು 2 ಕಪ್ ಟೀ ಮಾಡ್ತಾ ಇದ್ದೇನೆ. ಅದಕ್ಕೆ 1.5 ಕಪ್, ಅಂದರೆ ನಾವು ಯಾವೆಲ್ಲ ಇದರಲ್ಲಿ ಗ್ಲಾಸ್ನಲ್ಲಿ ಟೀ ಕುಡಿತೀವೋ ಅದರಲ್ಲೇ ನಾನು 1.5 ಗ್ಲಾಸ್ ನೀರು ತೊಗೊಳ್ತಾ ಇದ್ದೇನೆ. ನೋಡಿ, 1.5 ಕಪ್ ನೀರು ತೊಗೊಂಡಿದ್ದೇನೆ. ಇಷ್ಟು ಸಾಕಾಗ್ತದೆ ನೀರು. 1 ಟೇಬಲ್ ಸ್ಪೂನು ಟೀ ಪೌಡ್ರ್ ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಡಕ್ಕಾಗಿ ಮಾಡ್ಕೊತಾ ಇದ್ದೇನೆ. ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಇಲ್ಲ ಸಕ್ಕರೆ ಬೇಡ ಅಂತೇಳಿ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಬೆಲ್ಲ ಕೂಡ ಉಪಯೋಗಿಸ್ಬೋದು. ನಾನು 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೇನೆ. ಇದಕ್ಕೀಗ ನಾವು ಗುದ್ದಿ ಇಟ್ಕೊಂಡಿರುವಂಥ ಶುಂಠಿ ಮತ್ತು ಏಲಕ್ಕಿ ಇದನ್ನು ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಬಿಸಿ ಮಾಡೋದಕ್ಕಿಂತ ಮೊದಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ, ಆವಾಗ ಸ್ವಲ್ಪ ರಸ ಬಿಡ್ಲಿಕ್ಕೆ ಶುರು ಆಗ್ತದೆ. ನೋಡಿ, ಕಲರ್ ಚೇಂಜ್ ಆಗ್ತದೆ ನೋಡಿ. ಈಗ ಇದನ್ನು ಕುದಿಸಬೇಕು. ನಾನು ಸ್ಟವ್ನಲ್ಲಿ ಇಟ್ಟಿದ್ದೇನೆ, ಚೆನ್ನಾಗಿ ಕುದಿಲಿ, ಅಲ್ಲಿವರೆಗೆ ಬಿಟ್ಬಿಡಿ, ಕುದಿಯುವವರೆಗೆ ವೆಯ್ಟ್ ಮಾಡೋಣ. ಮಧ್ಯದಲ್ಲಿ ಸ್ವಲ್ಪ ಈ ಥರ ತಿರ್ಸ್ಕೊತಾ ಇರಿ, ಅಂದರೆ ಕರೆಕ್ಟಾಗಿ ಮಿಕ್ಸ್ ಆಗ್ತಾ ಇರಲಿ ಅದು. ನೋಡಿ, ಚೆನ್ನಾಗಿ ಬಿಡ್ತಾ ಇದೆ ಅದರದ್ದು ರಸ ಎಲ್ಲ. ಇವನ್ ಟೀ ಪೌಡರು ಇದು ಮತ್ತು ನಾವು ಹಾಕಿರುವಂಥ ಶುಂಠಿ ಮತ್ತು ಏಲಕ್ಕಿ ಅದೇನಿದೆ ಅದರ ರಸನ ಬಿಡ್ತಾ ಇದೆ. ಈಗ ಕುದೀತಾ ಇದೆ. ನಾನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಡ್ತೇನೆ. ಲೋ ಫ್ಲೇಮ್ನಲ್ಲಿ ಒಂದು ಮಿನಿಟ್ವರೆಗೆ ಲೋ ಫ್ಲೇಮ್ನಲ್ಲೇ ಬಿಟ್ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಇದ್ರ ಸ್ಮೆಲ್ ಕೂಡ ಅಷ್ಟೇ, ಫ್ಲೇವರ್ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಘಮ ಘಮ ಅಂತ ಇದೆ. ಹೆಚ್ಚು ಕಡಿಮೆ ನಮ್ಮ ಕಿಚನ್ನಲ್ಲೆಲ್ಲ ಸ್ಮೆಲ್ ಬರ್ತದೆ, ಅಷ್ಟೊಂದು ಫ್ಲೇವರ್ ಚೆನ್ನಾಗಿದೆ. ಈಗ ನಾನು ಇದಕ್ಕೆ 1 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಪುನಃ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ ಇಡ್ತಾ ಇದ್ದೇನೆ. ಕುದಿಬೇಕಲ್ಲ ಹಾಲು ಮತ್ತು ಇದು ಮಿಕ್ಸ್ ಆಗಿರೋದು, ಈಗ ಚೆನ್ನಾಗಿ ಕುದಿಬೇಕು, ಅದಕ್ಕೆ ಹೈ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ. ಕುದೀತಾ ಇದೆ ಈಗ ನಾವು ಇದನ್ನು ಇನ್ನು ಲೋ ಫ್ಲೇಮ್ನಲ್ಲಿ 1 ಅಥವಾ 2 ನಿಮಿಷ ಬಿಟ್ಬಿಡೋಣ. 2 ನಿಮಿಷ ಬಿಟ್ಟರೆ ಫಸ್ಟ್ ಕ್ಲಾಸಾಗಿ ಟೀ ರೆಡಿ ಆಗ್ತದೆ. ಈ ರೀತಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಆವಾಗ ನಿಮ್ಗೆ ಟೀ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ನೋಡಿ, ಟೀ ರೆಡಿ ಆಗಿದೆ. ಕಲರ್ ನೋಡಿ, ಸೂಪರಾಗಿ ಬಂದಿದೆ ಕಲರು. ತುಂಬ ಫ್ಲೇವರ್ ಕೂಡ ಅಷ್ಟು ಚೆನ್ನಾಗಿದೆ. ನೀವು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಅದರ ಫ್ಲೇವರ್ ಏನು ಅಂತ ತಿಳ್ಕೊಂಡು. ಈಗ ನಾನು ಬಂದ್ ಮಾಡಿ ಅದನ್ನು ಸೋಸ್ತಾ ಇದ್ದೇನೆ. ನೋಡಿ, ಬಿಸಿ ಬಿಸಿಯಾದಂಥ ಹೆಲ್ದಿ ಟೀ ರೆಡಿಯಾಗಿದೆ. ನಿಮಗೆ ಗೊತ್ತಾಗ್ಬೋದು, ಅದರ ಕಲರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡು. ಫ್ಲೇವರ್ ಅಂತೂ ತುಂಬ ಅದ್ಭುತವಾಗಿದೆ. ಈ ಟೀಯನ್ನು ನೀವು ಪ್ರತಿದಿನ ಕುಡಿಯೋದ್ರಿಂದ, ಪ್ರತಿದಿನ ಬೆಳಿಗ್ಗೆ ನೀವು ಈ ಇಲಾಚಿ ಅಥವಾ ಏಲಕ್ಕಿ ಹಾಕಿ ಮಾಡಿರುವಂಥ ಟೀನ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗ್ತದೆ. ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ.
ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.